ಬೇಕೇ ಬೇಕು. ಆಸ್ಪತ್ರೆ ಕೊಡಿಸಿ, ಆಸ್ಪತ್ರೆ ಕೊಡಿಸಿ. ವೈದ್ಯರು ನಮ್ಮ ಕಡೆ ತಿರುಗಿ ನೋಡಿ ಆದಷ್ಟು ಬೇಗ ಈ ಸರ್ಕಾರದಲ್ಲಿ ಈ ಅಧಿವೇಶನದ ಈ ಬಜೆಟ್ ನಲ್ಲಿ ಹಣವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ, ನಾನು ಹೇಳಿದ್ದೇನೆ, ಕುಮಟಾದಲ್ಲಿ ನಾನು ಚಾಲೆಂಜ್ ಮಾಡಿದ್ದೇನೆ, ಮಂಕಾಳ ವೈದ್ಯರಿಗೆ ಸಿದ್ದರಾಮಯ್ಯ ಸರ್ಕಾರ ಚಾಲೆಂಜ್ ಮಾಡಿದ್ದೇನೆ. ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟನ್ನು ಕೊಟ್ಟರೆ ಸ್ವಾಭಿಮಾನ ಪಾದಯಾತ್ರೆ ಅಂತ ಹೇಳಿದ್ದೇನೆ. ಇದು ಜಿಲ್ಲೆ ಯುವಕರ ಸ್ವಾಭಿಮಾನ ಸಂಕೇತ. ಇದು ಸ್ವಾಭಿಮಾನಕ್ಕೆ ಪೆಟ್ಟನ್ನು ಕೊಟ್ಟರೆ ತಮ್ಮ ಕಚೇರಿಯ ಮುಂದೆ ನೂರಾರು ಯುವಕರು ಸಾಮೂಹಿಕವಾಗಿ ಅಮರನಾಥ್ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ, ಮುಂದೆ ಆಗುವಂತ ಅನಾಹುತಕ್ಕೆ ತಾವೇ ಜವಾಬ್ದಾರಾಗ್ತೀರಿ. ನಮ್ಮ ಜಿಲ್ಲೆಯ ರಕ್ಷಣೆಗಾಗಿ, ಜಿಲ್ಲೆಯ ನೆಲ ಜಲ, ಜಿಲ್ಲೆಯ ಪ್ರಾಣ ಉಳಿವಿಗಾಗಿ ನಾವು ಪ್ರಾಣವನ್ನು ಕೊಡ್ಲಿಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಆಸ್ಪತ್ರೆ ಕೊಡಿಸಿ, ಆಸ್ಪತ್ರೆ ಕೊಡಿಸಿ. ಬೇಕೇ ಬೇಕು. ಆಸ್ಪತ್ರೆ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಆಸ್ಪತ್ರೆ ಬೇಕು. ಆಸ್ಪತ್ರೆ ಕೊಡಿಸಿ.